ಅದು ದೊಸಮಯ್ಯಂಗಾರ್ ಅಂತ ಪಾಪ ಬದುಕಿಲ್ಲ ಈಗ. ದೊಸಮಯ್ಯಂಗಾರ್ ಅಂತ ಕೇಶವಯ್ಯಂಗಾರ್ ಅಂತ ಅವರು ಕಳಿಸ್ಬಿಡೋದು. ಅವರು ಆ ಕೇಸ್ನೇ ಸಂಸಾರಗಳಿದ್ದಿರೋ ಕೇಸ್ನೇ 20 ವರ್ಷ 30 ವರ್ಷ ಬಿಟ್ಟಿಲ್ಲ. ಒಂದು ಅರ್ಜಿ ಹಾಕೋದು, ಐಎ ಹಾಕೋದು, ಐಎ ಮೇಲೆ 6 ವರ್ಷ ಆಗುತ್ತೆ. ಅದನ್ನ ಡಿಸ್ಟ್ರಿಕ್ಟ್ ಕೋರ್ಟ್ ತಗೊಂಡು ಹೋಗೋದು, ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟ್ ತಗೊಂಡು ಹೋಗೋದು, ಪುನಃ ರಿಮ್ಯಾಂಡ್ ಆಗುತ್ತೆ. ಇರಲೇಬಾರ್ದು, ಈ ತರ ಆಗ್ಬಾರ್ದು ಅಲ್ವಾ? ಕೆಲವರು ದೇ ಆರ್ ನೋನ್ ಫಾರ್ ಇಟ್ ಅಂಡ್ ದೇ ಆರ್ ವೆರಿ ಇಂಟೆಲಿಜೆಂಟ್. ಎಲ್ಲ ಇಂಟೆಲಿಜೆಂಟ್ ಆಗದೆ ಹೋದ್ರೆ ಅದನ್ನೆಲ್ಲ ಅಷ್ಟೊಂದು ದೂರ ತಳ್ಳಕ್ಕಾಗಲ್ಲ ಕೇಸ್ನ. ದೇ ಆರ್ ವೆರಿ ವೆರಿ ಇಂಟೆಲಿಜೆಂಟ್. ಬಟ್ ಅದರಲ್ಲಿ ಏನು ಸತ್ವ ಇಲ್ಲ ಅಂತಕ್ಕಂಥ ಕೇಸ್ನಲ್ಲಿ, ಸಾಕ್ಷ್ಯಾಧಾರಗಳು ಇಲ್ಲ ಅಂತಕ್ಕಂಥ ಕೇಸ್ನಲ್ಲಿ ಅದು 20 ವರ್ಷ 30 ವರ್ಷ ಎಳಿಬೇಕಾದ್ರೆ ಕೋರ್ಟ್ನಲ್ಲಿ ಸಿಂಪಲ್ ಥೀಮ್. ಸೊ ಆ ಥರ ಆಗಬಾರ್ದು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಧ್ಯವಾದ ಮಟ್ಟಿಗೆ ಯಾರು ಅಶಕ್ತ ಜನರಿದ್ದಾರೆ ಸಮಾಜದಲ್ಲಿ, ಆ ಅಶಕ್ತ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನಾ ಏನು ಲಾಯಕ್ ಕೆಲಸದಲ್ಲಿ ಏನು ಸಂಪಾದನೆ ಮಾಡಲಿಲ್ಲ, ಅವತ್ತು ಖರ್ಚು ಮಾಡ್ಕೊಂಡ್ಬಿಡ್ತಿದ್ದೆ ನಾನು. ನಾಳೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ನಾಳೆ ಏನಪ್ಪ ನನಗೆ ಬ್ರೇಕ್ಫಾಸ್ಟ್ ದುಡ್ಡಿದೆಯಾ, ತಿಂಡಿ ಊಟ ದುಡ್ಡಿದೆಯಾ ಅಂತ ಯೋಚನೆ ಮಾಡ್ತಿರ್ಲಿಲ್ಲ. ಇವತ್ತು ಮುಗಿದೋದ್ರು ಸಾಕು ಅಂತ ಮಾಡ್ತಿದ್ದೆ. ಹಾಗೆ ನೀವು ಹಂಗೆಲ್ಲ ಮಾಡಿ ಅಂತ ಹೇಳಲ್ಲ ನಾನು. ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಫೀಸ್ ತಗೊಳ್ಳಿ ಅಷ್ಟೇ. ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಮತ್ತು ನ್ಯಾಯ ಇದ್ದರೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಲೇಬೇಕು. ಅದನ್ನು ಮಾಡ್ತೀವಿ ಅಂತಕ್ಕಂಥ ನಂಬಿಕೆ. ಇದು ಒಂದು ಏಷ್ಯಾದಲ್ಲೇ ದೊಡ್ಡ ಬಾರ್ ಅಸೋಸಿಯೇಷನ್. ಏಷ್ಯಾ ಖಂಡದಲ್ಲಿ 25,000 ಜನ ಅಡ್ವೊಕೇಟ್ಸ್ ಇದ್ದಾರೆ. ಮೆಂಬರ್ಸ್ ಪ್ರಾಕ್ಟೀಸ್ ಮಾಡೋರು ಎಷ್ಟು ಜನ ಇದ್ದಾರೆ? ಕೋಟಿ ಕೊಡೋರು 20,000 ಜನ. Again, it is not a small thing. It's a very big association. ಅದಕ್ಕೆ ಎಲ್ಲ ಕೋರ್ಟ್ಗಳಲ್ಲೂ ಕೂಡ ಒಂದು 50 ಜನ ತುಂಬಿಕೊಂಡಿರ್ತಾರೆ. ಎಲ್ರಿಗೂ ಪ್ರಾಕ್ಟೀಸ್ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನನಗೆ. ಅಲ್ಲ, ಬೆಂಗಳೂರು ಅಂತ ನಗರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ನೀವು ಪ್ರಾಕ್ಟೀಸ್ ಮಾಡಿ. ಈಗ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಇವರೆಲ್ಲ ವಕೀಲರಾಗಿದ್ದವ್ರೆ. ನಮ್ಮ ಚಿಕ್ಕೋರೇನವರು ನಮ್ಗೆ ಅವರು ಒಂದ್ಸಾರಿ ಕ್ರಿಮಿನಲ್ ಸೈಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ನಾರಾಯಣವ್ರೆ ಕ್ರಿಮಿನಲ್ ಸೈಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಒಂದು ಕೇಸ್ನಲ್ಲಿ ಶಿಕ್ಷೆ ಆಗೋಯ್ತು, ಕನ್ವಿಕ್ಷನ್ ಆಗೋಯ್ತು. ಇವು ಬಹಳ ಕಷ್ಟಪಟ್ಟು ಎಲ್ಲ ಮಾಡಿದ್ರಂತೆ, ಕನ್ವಿಕ್ಷನ್ ಆಗೋಯ್ತು. ಅವತ್ತಿನಿಂದ ಕ್ರಿಮಿನಲ್ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡೋದೇ ಬಿಟ್ಬಿಟ್ರು. ಬರೀ ಸಿವಿಲ್ ಸೈಡ್ ನಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡೋದು. ಆಮೇಲೆ ನಮ್ಗೇನಂತ ಹೇಳ್ಕೊಟ್ಟಿದ್ರು ಅಂತಂದ್ರೆ, ತಕ್ಷಣ ನಾನು ಅವ್ರ ಹತ್ರ ಜೂನಿಯರ್ ಆಗಿ ಹೋದಾಗ, ನೋಡಪ್ಪ, ಕೋರ್ಟ್ನಲ್ಲಿ ಹೆಚ್ಚು ಮಾತಾಡ್ಬೇಕು, ನೀನು ಮಾತಾಡೋದೇ ಇರಬಾರದು. ನಮ್ಮಲ್ಲಿ ಅನೇಕ ಜನ ಗೌರ್ಮೆಂಟ್ ಅಡ್ವೊಕೇಟ್ಸ್ ಇದ್ದಾರೆ, ಮಾತಾಡೋಣ ಅಂತ ಬಂದು ಹೇಳ್ತಾರಪ್ಪ. ಐ ಡೋಂಟ್ ನೋ.
ಬಹಳ ಜನ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಿಲ್ಲ ನನಗೆ, ಹಂಗಾಗಬಾರ್ದು ಅಷ್ಟೇ. ನೀವು ನಿಮ್ಮ ಕೇಸನ್ನು ಚೆನ್ನಾಗಿ ಓದ್ಕೊಳ್ಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಜಡ್ಜಿ ಮುಂದೆ ನಿಮ್ಮ ಆರ್ಗ್ಯುಮೆಂಟನ್ನು ಇಡಬೇಕು. ನಿಮ್ಮ ಕಕ್ಷಿಗಾರರ ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅದನ್ನು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ನಿಮ್ಗೆಲ್ಲ ಇವೆಲ್ಲ ಹೇಳಕ್ ಹೋದ್ರೆ ಏನಪ್ಪ ನಮ್ಗೆ ಪಾಠ ಮಾಡ್ತಾರೆ ಅಂತ ಏನೋ ಗೊತ್ತಿಲ್ಲ ನನಗೆ. ಅದರಿಂದ ಹೆಚ್ಚು ಹೇಳಕ್ ಹೋಗಲ್ಲ. ಬಹಳ ಜನ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಇಲ್ಲಿ, ನಿಮಗೆಲ್ಲ ಅನುಭವ ಇದೆ. ಅನುಭವ ಇರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನಗೆ ಅಭಿನಂದನೆಯನ್ನು ಮಾಡಿದ್ದೀರಿ. ಎಲ್ಲ ಲಾಯರ್ಗಳು ಸೇರಿ ಅಭಿನಂದನೆಯನ್ನು ಮಾಡಿದ್ದೀರಿ. ಅದಕ್ಕೋಸ್ಕರ ಎಲ್ಲ 25,000 ಜನ ವಕೀಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಆಮೇಲೆ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ವೆಲ್ಫೇರ್ ಫಂಡ್ ಎನ್ಹಾನ್ಸ್ ಮಾಡಬೇಕು ಅಂತ ವಿವೇಕ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಎನ್ಹಾನ್ಸ್ ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಎನ್ಹಾನ್ಸ್ ಮಾಡ ಇಷ್ಟೇ ಮಾಡ್ಕೊಡ್ತೀನಿ, ನೀವು ಕೇಳಿದಷ್ಟೇ ಮಾಡ್ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ. ಬಟ್ ಎಚ್ಚೆತ್ತು ಮಾಡ್ತೀವಿ. ಆಮೇಲೆ ಎಂಥದ್ದು ಸುಪ್ರೀಂ ಕೋರ್ಟ್ ಪೀಠ ಬೇಕು ಅಂತ ಹೇಳಿದ್ದೀನಿ. ನಾನು ಪ್ರಯತ್ನ ಮಾಡ್ತೀನಿ. ಅದನ್ನು CSI ಅವೆಲ್ಲ ಮಾಡ್ಕೊಳ್ಳೋಣ. ಅದು ಮಾಡ್ಕೊಳ್ಳೋಣ. ಈಗ CRPC ಇದೆಯಲ್ಲ, ಅದೇ ತಾನೆ ENS ಆಗ್ಬಿಟ್ಟಿದೆ. ಈಗ ಸ್ಟೇಟ್ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಗಮನ ಹರಿಸ್ತೇವೆ. ಅದು ಇಟ್ ಕಾಸ್ಟ್ ನಥಿಂಗ್. ಅಷ್ಟೇ. ಜೂನಿಯರ್ಸ್ಗೆ ಸ್ಟೈಪಂಡ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ವೇತಾ ಅದನ್ನೇ ಹೇಳ್ತಾ ಇರೋದು ಹಿಂದ್ಗಡೆ ರೀತಿಯಲ್ಲಿ. ಸೊ ಅದ್ರ ಬಗ್ಗೆನೂ ಕೂಡ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ, ನೀವು ಏನೇನು ಬೇಡಿಕೆಗಳು ಇಟ್ಟಿದ್ದೀರಿ ಅವೆಲ್ಲವೂ ಕೂಡ ನಾವು ಪಾಸಿಟಿವ್ ಮೈಂಡಿಂದ ಪರಿಶೀಲನೆ ಮಾಡ್ತೇವೆ. ಇಷ್ಟು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.